ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಜಿಯೋಪಾಲಿಟಿಕ್ಸ್ನಲ್ಲಿ ಪಾಕಿಸ್ತಾನವು ತನ್ನ ಇಮೇಜ್ ಸುಧಾರಿಸಿಕೊಳ್ಳಲು ನಡೆಸುತ್ತಿದ್ದ $1 ಬಿಲಿಯನ್ ಮೌಲ್ಯದ PR ತಂತ್ರ ಈಗ ಸಂಪೂರ್ಣವಾಗಿ ಮಕಾಡೆ ಮಲಗಿದೆ. ಇಷ್ಟು ದಿನ ನಾವು ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಮಾಡುತ್ತಿದ್ದೇವೆ ಎಂದು ಬೀಗುತ್ತಿದ್ದ ಪಾಕಿಸ್ತಾನಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಸೇರಿ ಮುಖಭಂಗ ಮಾಡಿವೆ. ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವೊಬ್ಬ ದೊಡ್ಡ ಶಾಂತಿದೂತ ಎಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಇಮ್ರಾನ್ ಖಾನ್ ಜೈಲಿನಲ್ಲಿದ್ದರೂ ಪಾಕಿಸ್ತಾನಕ್ಕೆ ಜಾಗತಿಕ ಗೌರವ ಸಿಗುತ್ತಿದೆ ಎಂದು ಅಲ್ಲಿನ ಜನರಿಗೆ ಸುಳ್ಳು ಹೇಳಲಾಗುತ್ತಿತ್ತು. ಇದಕ್ಕಾಗಿ BBC ಮತ್ತು ನ್ಯೂಯಾರ್ಕ್ ಟೈಮ್ಸ್ನಂತಹ ಮಾಧ್ಯಮಗಳಲ್ಲಿ ಭಾರತವನ್ನು ಸೈಡ್ಲೈನ್ ಮಾಡಲಾಗಿದೆ, ಪಾಕಿಸ್ತಾನ ಈಗ ಪೀಸ್ ಮೇಕರ್ ಎಂಬ ಲೇಖನಗಳನ್ನು ಬರೆಸಲಾಗಿತ್ತು. ಆದರೆ ಈ ಸುಳ್ಳು ಕೋಟೆ ಈಗ ಕುಸಿದಿದೆ. ಮೊದಲು ಇರಾನ್ ಸರ್ಕಾರವು ಅಧಿಕೃತ ಹೇಳಿಕೆ ನೀಡಿ, ನಾವು ಪಾಕಿಸ್ತಾನ ನಡೆಸುತ್ತಿದ್ದೇನೆ ಎನ್ನುತ್ತಿರುವ ಯಾವುದೇ ಸಂಧಾನ ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ. ಪಾಕಿಸ್ತಾನವು ತನ್ನಷ್ಟಕ್ಕೆ ತಾನೇ ಒಂದು ಚೌಕಟ್ಟನ್ನು ಸಿದ್ಧಪಡಿಸಿಕೊಂಡು ಹಗಲುಗನಸು ಕಾಣುತ್ತಿದೆ ಎಂದು ಸ್ಪಷ್ಟಪಡಿಸಿದೆ. ಇರಾನ್ನ ಈ ಹೇಳಿಕೆಯು ಪಾಕಿಸ್ತಾನದ ಹಸಿ ಸುಳ್ಳನ್ನು ಜಗತ್ತಿನ ಮುಂದೆ ಬಯಲು ಮಾಡಿದೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಪಾಕಿಸ್ತಾನಕ್ಕೆ ಭರ್ಜರಿ ಟಾಂಗ್ ನೀಡಿದೆ. ಇಸ್ರೇಲ್ನ ವಿದೇಶಾಂಗ ನೀತಿಯ ವಿಶೇಷ ರಾಯಭಾರಿಗಳು ಮಾತನಾಡಿ, ನಮಗೆ ಪಾಕಿಸ್ತಾನದ ಮೇಲೆ ನಂಬಿಕೆ ಇಲ್ಲ. ಒಂದು ವೇಳೆ ಸಂಧಾನದ ಅವಶ್ಯಕತೆ ಇದ್ದರೆ ನಾವು ಭಾರತವನ್ನು ಮಾತ್ರ ನಂಬುತ್ತೇವೆ. ಪಾಕಿಸ್ತಾನಕ್ಕಿಂತ ಭಾರತವೇ ಶ್ರೇಷ್ಠ ಸಂಧಾನಕಾರನಾಗಬಲ್ಲದು ಎಂದು ಹೇಳಿದ್ದಾರೆ. ಇದು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕಿದ ಅತಿದೊಡ್ಡ ಗೆಲುವಾಗಿದೆ. ಇಸ್ರೇಲ್ ಈ ರೀತಿ ಹೇಳಲು ಒಂದು ಬಲವಾದ ಕಾರಣವಿದೆ. ಪಾಕಿಸ್ತಾನದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರೋಧಿ ಘೋಷಣೆಗಳು ನಿತ್ಯವೂ ಕೇಳಿಬರುತ್ತವೆ. ಅಂತಹ ದೇಶವು ಹೇಗೆ ತಾನೇ ಶಾಂತಿ ಸ್ಥಾಪಿಸಲು ಸಾಧ್ಯ? ಪಾಕಿಸ್ತಾನವು ಕೇವಲ ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ಕ್ರಿಪ್ಟೋ ವ್ಯವಹಾರಗಳಿಗೆ ಸಹಾಯ ಮಾಡುತ್ತಿರುವ ಕಾರಣಕ್ಕಾಗಿ ಟ್ರಂಪ್ ಅವರಿಂದ ಮೈ ಫೇವರಿಟ್ ಫೀಲ್ಡ್ ಮಾರ್ಷಲ್ ಎಂಬ ಹೊಗಳಿಕೆ ಪಡೆದಿವೆಯೇ ಹೊರತು ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಪಾಕಿಸ್ತಾನವು ಕೇವಲ ತಾನು ರೆಲೆವೆಂಟ್ ಆಗಿರಬೇಕು ಎಂಬ ಹಪಹಪಿಯಿಂದ ಈ ಸಂಧಾನದ ನಾಟಕವಾಡುತ್ತಿದೆ. ಇಸ್ರೇಲ್ ಈಗಾಗಲೇ ಪಾಕಿಸ್ತಾನದ ಈ ನಡೆಯನ್ನು ಅಣಕಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ಕೌನ್ಸಿಲಿಂಗ್ ಅಥವಾ ಗೌರವ ಇಲ್ಲ ಎಂಬುದು ಇಸ್ರೇಲ್ ಮತ್ತು ಇರಾನ್ ಎರಡಕ್ಕೂ ತಿಳಿದಿದೆ. ಆದರೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಮಾತ್ರ ಇನ್ನೂ ಪಾಕಿಸ್ತಾನವನ್ನು ವೈಭವೀಕರಿಸುತ್ತಲೇ ಇವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕದ ಸಹಾಯವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತಿದ್ದಾರೆ. ನಾವು ನಮ್ಮ ಅಸ್ತ್ರಶಸ್ತ್ರಗಳನ್ನು ನಾವೇ ತಯಾರಿಸುತ್ತೇವೆ ಮತ್ತು ನಮ್ಮ ಶತ್ರುಗಳನ್ನು ನಾವೇ ಮಟ್ಟ ಹಾಕುತ್ತೇವೆ ಎಂಬುದು ಅವರ ನಿಲುವು. ಅಂತಹ ಸಮಯದಲ್ಲಿ ಅವರಿಗೆ ಭಾರತದಂತಹ ಸ್ಥಿರ ಮತ್ತು ನಂಬಿಕಸ್ಥ ದೇಶದ ಬೆಂಬಲ ಬೇಕೇ ಹೊರತು ಕ್ಷಣಕ್ಕೊಂದು ಬಣ್ಣ ಬದಲಿಸುವ ಪಾಕಿಸ್ತಾನದ ಅಗತ್ಯವಿಲ್ಲ. ಭಾರತದ ವಿರುದ್ಧ ನಡೆಸಲಾಗುತ್ತಿರುವ ಈ ನೆಗೆಟಿವ್ ಕ್ಯಾಂಪೇನ್ ಕೇವಲ ಡಿಮಾಂಡ್ ಮತ್ತು ಸಪ್ಲೈ ಆಟವಾಗಿದೆ. ಭಾರತವು ವಿಶ್ವಗುರುವಾಗಿ ಬೆಳೆಯುತ್ತಿರುವುದನ್ನು ಸಹಿಸದ ಒಂದು ವರ್ಗ ಪಾಕಿಸ್ತಾನವನ್ನು ಭಾರತಕ್ಕೆ ಪರ್ಯಾಯವಾಗಿ ನಿಲ್ಲಿಸಲು ಪ್ರಯತ್ನಿಸುತ್ತಿದೆ. ಆದರೆ ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವನ್ನು ಎಂದು ನಿಲ್ಲಿಸಬೇಕು ಎಂಬ ನಿರ್ಧಾರವು ಕೇವಲ ನೆತನ್ಯಾಹು ಅವರ ಟೇಬಲ್ ಮೇಲೆ ನಿರ್ಧಾರವಾಗುತ್ತದೆ. ಈಗ ಭಾರತವು ತನ್ನದೇ ಆದ ಕೌಂಟರ್ PR ಅಭಿಯಾನ ನಡೆಸುವ ಅಗತ್ಯವಿದೆ. ಇಸ್ರೇಲ್ ಮತ್ತು ಇರಾನ್ ನೀಡಿರುವ ಈ ಅಧಿಕೃತ ಹೇಳಿಕೆಗಳನ್ನು ಜಗತ್ತಿನಾದ್ಯಂತ ತಲುಪಿಸಬೇಕಿದೆ. ಭಾರತವು ಕೇವಲ ಸಂಧಾನಕಾರನಲ್ಲ, ಅದು ಜಾಗತಿಕ ಸ್ಥಿರತೆಯ ಕೇಂದ್ರಬಿಂದು ಎಂಬುದನ್ನು ಸಾಬೀತುಪಡಿಸಿದೆ. ಜೈಶಂಕರ್ ಅವರ ಮೌನವೇ ಇಂದು ಶತ್ರುಗಳ ನಿದ್ದೆಗೆಡಿಸಿದೆ. ಪಾಕಿಸ್ತಾನದ ಈ ನಾಟಕವು ಅಮೆರಿಕದಲ್ಲೂ ತೀವ್ರ ಟೀಕೆಗೆ ಗುರಿಯಾಗುತ್ತಿದೆ. ಟ್ರಂಪ್ ಅವರ ಕುಟುಂಬವು ಪಾಕಿಸ್ತಾನದಿಂದ ಯಾವ ರೀತಿ ಲಾಭ ಪಡೆಯುತ್ತಿದೆ ಎಂಬುದರ ಬಗ್ಗೆಯೂ ಅಲ್ಲಿ ತನಿಖೆ ನಡೆಯುವ ಸಾಧ್ಯತೆಯಿದೆ. ಯುದ್ಧದ ಹೆಸರಿನಲ್ಲಿ ಪಾಕಿಸ್ತಾನವು ಹಣ ಲೂಟಿ ಮಾಡಲು ನಡೆಸಿದ ಈ ಪ್ಲಾನ್ ಈಗ ಉಲ್ಟಾ ಹೊಡೆದಿದೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಗೌರವವನ್ನು ಗಳಿಸಬೇಕೇ ಹೊರತು ಅದನ್ನು PR ಮೂಲಕ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಯುದ್ಧದ ತೀವ್ರತೆಯು ಸದ್ಯಕ್ಕೆ ಕಡಿಮೆಯಾಗುವ ಲಕ್ಷಣಗಳಿಲ್ಲ. ಇಸ್ರೇಲ್ನ ಜನರಲ್ಗಳು ಇನ್ನೂ 3 ತಿಂಗಳ ಕಾಲ ಭೀಕರ ದಾಳಿ ನಡೆಸುವುದಾಗಿ ಘೋಷಿಸಿದ್ದಾರೆ. ಅಂತಹ ಸಮಯದಲ್ಲಿ ಭಾರತವು ಜಾಗರೂಕತೆಯಿಂದ ಹೆಜ್ಜೆ ಇಟ್ಟುತ್ತಾ ತನ್ನ ಆರ್ಥಿಕತೆ ಮತ್ತು ನಾಗರಿಕರನ್ನು ರಕ್ಷಿಸಿಕೊಳ್ಳುತ್ತಿದೆ. ನಾವು ಸಂಧಾನಕಾರರಾಗಿ ಕಾಣಿಸಿಕೊಳ್ಳುವ ಹಸಿವಿನಲ್ಲಿಲ್ಲ, ನಾವು ಜವಾಬ್ದಾರಿಯುತ ನಾಯಕರಾಗಿ ಕೆಲಸ ಮಾಡುತ್ತಿದ್ದೇವೆ. ಸ್ನೇಹಿತರೆ, ಪಾಕಿಸ್ತಾನದ ಈ ಮುಖಭಂಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತವು ನಿಜವಾಗಲೂ ಇರಾನ್ ಯುದ್ಧದಲ್ಲಿ ಸಂಧಾನ ಮಾಡಬೇಕಿತ್ತಾ ಅಥವಾ ಇಸ್ರೇಲ್ ಹೇಳಿದಂತೆ ಭಾರತವೇ ಶ್ರೇಷ್ಠ ದೇಶವೇ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಆಶುಮಾಟ್ಟು ಆಳವಾದ ಜಿಯೋಪಾಲಿಟಿಕಲ್ ಸುದ್ದಿಗಳ ವಿಶ್ಲೇಷಣೆಗಾಗಿ ತಪ್ಪದೇ ನೀತಿ ಡಿಕೋಡ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.